ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಪ ಒಂದರ ಮೇಲೊಂದು ಹೊಡೆತಗಳು ಪಾಕಿಸ್ತಾನಕ್ಕೆ ಬೀಳ್ತಾ ಇವೆ. ಭಾರತ ಎಲ್ಲಿಂದ ಹೊಡೆತ ಕೊಡುತ್ತೆ ಅನ್ನೋದು ಗೊತ್ತಾಗದ ಪಾಕಿಸ್ತಾನ ಈಗ ಕನ್ಫ್ಯೂಸ್ ಆಗ್ತಾ ಇದೆ. ಭಾರತದ ವ್ಯೂಹಕ್ಕದು ಸಿಕ್ಕೊಂಡಾಗಿದೆ. ಈಗ ಒದೆ ತಿಂದೆ ಬೇರೆ ದಾರಿ ಇಲ್ಲ. ಇನ್ನು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಮ್ಮಲ್ಲಿನ ಕೆಲ ಪಾಕ್ ಅಭಿಮಾನಿಗಳು ಯುದ್ಧ ಒಂದೇ ದಾರಿಯಲ್ಲ, ರಾಜತಾಂತ್ರಿಕ ಮಾರ್ಗಗಳನ್ನು ಕೂಡ ಭಾರತ ಬಳಸಬಹುದಿತ್ತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲವತ್ತುಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿ, ಪಾಕಿಸ್ತಾನಕ್ಕೆ ಭಾರತ ರಾಜತಾಂತ್ರಿಕ ಮಾರ್ಗಗಳಲ್ಲಿ ಕೂಡ ಪಾಠ ಕಲಿಸ್ತಾ ಇದೆ. ಈಗ ಇಂಡಸ್ ವಾಟರ್ ವಿಷಯದಲ್ಲಿ ನಾವು ಯಾವ ಮಧ್ಯಸ್ಥಿಕೆಯನ್ನು ಇನ್ನು ಮೇಲೆ ವಹಿಸೋದಿಲ್ಲ, ನಾವು ಆ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ವಿಶ್ವ ಬ್ಯಾಂಕ್ ಹೇಳಿದೆ. ನಿಮ್ಮಿಬ್ಬರು ಜಗಳನ ನೀವು ಬಗೆಹರಿಸ್ಕೊಳ್ರಪ್ಪ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಅಮೆರಿಕ ಜಾರ್ಕೊಂಡಿದೆ. ಸಾಲ ಕೊಡೋ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತೀವಿ ಅಂತ IMF ಹೇಳಿದೆ. ಈಗ ಪಾಕಿಸ್ತಾನ ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮಗೆ ಸಹಾಯ ಮಾಡಿ ಅಂತ ವಿಶ್ವ ಸಮುದಾಯದ ಮುಂದೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದೆ. ಹೀಗೆ ಭಿಕ್ಷೆ ಕೇಳೋ ಸ್ಟೈಲು ಕೂಡ ತುಂಬ ಮಜಾ ಕೊಡ್ತಾ ಇದೆ. ಮತ್ತು ಹಿಂಗೂ ಭಿಕ್ಷೆ ಕೇಳಬಹುದಾ ಅಂತ ನಮ್ಮ PIB ಕೂಡ ಲೇವಡಿ ಮಾಡ್ತಾ ಇದೆ. ಇದರ ಜೊತೆಗೆ ಅಫ್ಘಾನಿಸ್ತಾನದಲ್ಲಿ TTP ಪಾಕಿಸ್ತಾನವನ್ನ ಚಚ್ಚಿ ಕೆಡುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಯೋಧರು ಪಾಕಿ ಸೈನಿಕರನ್ನ ಒದ್ದು ಓಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಗ್ಯಾಸ್ ಪೈಪ್ಲೈನ್ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅಲ್ಲಿನ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನ ಅವರು ನಾಶ ಮಾಡ್ತಾ ಇದ್ದಾರೆ. ಜೊತೆಗೆ ಮೂರನೇ ಒಂದು ಭಾಗದಷ್ಟು ಬಲೂಚಿಸ್ತಾನವನ್ನ ಈಗಾಗಲೇ ತಮ್ಮ ಕೈಗೆ ತಗೊಂಡಿರುವ ಬಲೂಚ್ ಲಿಬರೇಷನ್ ಆರ್ಮಿ ಆ ಭಾಗವನ್ನ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಘೋಷಣೆ ಕೂಡ ಮಾಡಿಕೊಂಡಿದೆ. ಇನ್ನೇನಿದ್ರು ಅವರು ತಮ್ಮ ಗಡಿಗಳನ್ನು ಗಟ್ಟಿ ಮಾಡ್ಕೊಂಡು ವಿಶ್ವಸಂಸ್ಥೆಯ ಮಾನ್ಯತೆಯನ್ನ ಪಡ್ಕೊಳ್ಳೋದೊಂದೇ ಬಾಕಿ ಇರೋದು. ಇದರ ಮಧ್ಯೆ ನಮ್ಮನ್ನ ಕಾಪಾಡಿ, ಭಾರತದ ದಾಳಿಯಿಂದ ನಮ್ಮನ್ನ ಉಳಿಸಿ ಅಂತ ಈಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದ ತಟ್ತಾ ಇದೆ. ಹಾಗಾದ್ರೆ ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿ ಏನು? ಅವರಿಗೀಗ ಅರ್ಜೆಂಟ್ ಆಗಿ ಹಣ ಯಾಕೆ ಬೇಕಾಗಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ರಾತ್ರಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂತು. ಇಡೀ ರಾತ್ರಿ ಹೇಗೆ ಒದೆ ತಿಂತು ಅಂದ್ರೆ ಬೆಳಗ್ಗೆ ಅವರು ಸದ್ದೇ ಇರಲಿಲ್ಲ. ಇನ್ನಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತಾಡಿದ್ದನ್ನ ನೀವು ಕೇಳಿಸ್ಕೋಬೇಕಿತ್ತು. ಆತ ಮತ್ತದೇ ಸೋಷಿಯಲ್ ಮೀಡಿಯಾಗಳ ಮಾಹಿತಿ ಅಂದ್ರೆ ಭಾರತದ ಯುದ್ಧ ವಿಮಾನಗಳನ್ನ 5 ನಾವು ಹೊಡೆದು ಹಾಕಿದೀವಿ ಅಂತ ಇನ್ನೊಮ್ಮೆ ಸದನದಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ದ. ಹಾಗೆ ಭಾರತ ನಮ್ಮ ಡಿಫೆನ್ಸ್ ಇನ್ಸ್ಟಾಲೇಷನ್ಗಳ ಬಗ್ಗೆ ಜಾಸೋಸಿ ಮಾಡೋದಕ್ಕೆ ಡ್ರೋನ್ ಅನ್ನ ಕಳುಹಿಸಿತ್ತು, ಅದನ್ನ ನಾವು ನಮ್ಮ ನೆಲದ ಒಳಕ್ಕೆ ಬಿಟ್ಕೊಂಡು ಒಡೆದು ಹಾಕಿದ್ವಿ ಅಂತ ಕೂಡ ಹೇಳ್ದ. बेसिकली हमारी जो लोकेशंस हैं उसको डिटेक्ट करने के लिए दिया गया, इसलिए उनको इंटरसेप्ट ना किया गया ताकि हमारी लोकेशंस जो हैं तो हमने उनको मार कराया. ಆದ್ರೆ ಭಾರತದ ಆ ಡ್ರೋನು ಹಂಗ ಒಳಗೆ ಬಂದು ಕೂಡಲೇ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡೀಸ್ ಮಾಡ್ತು ಅನ್ನೋದನ್ನ ಆತ ಹೇಳೋದಿಕ್ ಹೋಗಲಿಲ್ಲ. ಇಲ್ಲಿ ಈ ರಕ್ಷಣಾ ಸಚಿವನ ಬಗ್ಗೆ ತುಂಬಾ ಅಯ್ಯೋ ಅನ್ಸೋದು ಯಾಕೆ ಅಂದ್ರೆ ಈತನಿಗೆ ರಕ್ಷಣೆಯೂ ಗೊತ್ತಿಲ್ಲ, ಆಯುಧವೂ ಗೊತ್ತಿಲ್ಲ, ಪಾಕಿಸ್ತಾನದ ಸೇನೆ ಈತನ ಮಾತು ಕೇಳೋದಿಲ್ಲ. ಗೆಳೆಯರೆ, ಭಾರತ ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ದು ಲಾಯ್ಟರಿಂಗ್ ಮ್ಯುನಿಷನ್ಗಳನ್ನ. ಅವು ಹೇಳಿ ಕೇಳಿ ಟಾರ್ಗೆಟ್ಗಳ ಮೇಲೆ ಬಿದ್ದು ನಾಶಗೊಳ್ಳುವ ಮತ್ತು ಟಾರ್ಗೆಟ್ ಅನ್ನ ನಾಶ ಮಾಡುವ ಡ್ರೋನುಗಳು. ಅಲ್ಲಿ ದಾಳಿ ಮಾಡಿ ವಾಪಸ್ಸೇನು ಬರೋದಿಲ್ಲ. ಇನ್ನು ಆ ಡ್ರೋನುಗಳನ್ನ ಶತ್ರುಗಳು ಹೊಡೆದು ಕೆಡವಿದ್ರೂ ಕೂಡ ಅವು ಎಲ್ಲಿ ಬೀಳುತ್ತವೆ ಅಲ್ಲೊಂದಷ್ಟು ನಷ್ಟವನ್ನು ಉಂಟು ಮಾಡುತ್ತವೆ. ಹೀಗಾಗಿ ಲಾಯ್ಟರಿಂಗ್ ಮ್ಯುನಿಷನ್ಗಳನ್ನ ನಾವು ಹೊಡೆದು ಕೆಡವಿದ್ವಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಇದು ಹೇಗೆ ಅಂದ್ರೆ ಸಾಯೋದಿಕ್ಕೆ ಅಂತಲೇ ಹೋಗ್ತಿದ್ದವನನ್ನ ನಾವು ಕೊಂದು ಹಾಕಿದ್ವಿ ಅಂತ ಹೇಳ್ಕೊಂಡ ಹಾಗೆ. ಇನ್ನು ಭಾರತ ಪಾಕಿಸ್ತಾನಕ್ಕೆ ಕಳುಹಿಸಿದ ಬಹುತೇಕ ಲಾಯ್ಟರಿಂಗ್ ಮ್ಯುನಿಷನ್ಗಳು ತಾವು ಮಾಡಬೇಕಾದ ಕೆಲಸವನ್ನ ಪೂರ್ಣಗೊಳಿಸಿ ಅಲ್ಲಿ ತಮ್ಮನ್ನ ತಾವು ಆಹುತಿ ಮಾಡಿಕೊಂಡಿವೆ. ಇನ್ನು ಯಾವುದೇ ದೇಶ ಶತ್ರು ದೇಶದ ಮೇಲೆ ಕಳುಹಿಸುವ ಎಲ್ಲ ಆಯುಧಗಳು ಕೂಡ ಅಲ್ಲಿ ಟಾರ್ಗೆಟ್ ಅನ್ನ ನಾಶ ಮಾಡುತ್ತವೆ ಅಥವಾ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗೂ ಇಲ್ಲ. ಒಂದಷ್ಟು ಟಾರ್ಗೆಟ್ಗಳ ಮೇಲೆ ಬೀಳುತ್ತವೆ, ಮತ್ತೊಂದಷ್ಟು ಅಕ್ಕಪಕ್ಕದಲ್ಲೂ ಬೀಳುತ್ತವೆ, ಇನ್ನೊಂದಷ್ಟನ್ನ ಹೊಡೆದು ಹಾಕೋದಿಕ್ಕೆ ಶತ್ರು ದೇಶ ಪ್ರಯತ್ನ ಮಾಡುತ್ತಲ್ಲ, ಆ ನಿಟ್ಟಲ್ಲಿ ಕಡಿಮೆ ರೇಟಿನ ಡ್ರೋನ್ ಅನ್ನ ಹೊಡೆದು ಹಾಕೋದಿಕ್ಕೆ ಅವರು ಅತಿ ಹೆಚ್ಚು ಬೆಲೆಯ ಮಿಸೈಲ್ಗಳನ್ನ ಬಳಸಬೇಕಾಗಿ ಬರುತ್ತೆ. ಅಲ್ಲಿ ಕೂಡ ಶತ್ರು ದೇಶಕ್ಕೆ ನಷ್ಟವನ್ನ ಈ ಡ್ರೋನ್ಗಳು ಉಂಟು ಮಾಡುತ್ತವೆ. ಹೀಗಾಗಿ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ಅಷ್ಟೂ ಆಯುಧ ದಾಳಿ ಪಾಕಿಸ್ತಾನಕ್ಕೆ ಸಾಕಷ್ಟು ನಷ್ಟವನ್ನಂತೂ ಉಂಟು ಮಾಡಿದೆ. ಆದರೆ ಪಾಕಿಸ್ತಾನದ ಜನಕ್ಕೆ ಈ ವಿಷಯ ಅರ್ಥ ಆಗಬಾರ್ದು, ಅವರನ್ನ ಖುಷಿ ಪಡಿಸಬೇಕು, ಅದಕ್ಕೊಂದಷ್ಟು ಸುಳ್ಳುಗಳನ್ನ ಅಲ್ಲಿನ ಸರ್ಕಾರ ಹೇಳಬೇಕು. ಆ ಕೆಲಸವನ್ನ ಸಚಿವ ಪಾರ್ಲಿಮೆಂಟ್ ಅಲ್ಲಿ ನಿಂತುಕೊಂಡು ಮಾಡ್ತಾ ಇದ್ದಾನೆ. ಹಾಗೆ ಭಾರತ ಏನಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಭಾರತದ ಮೇಲೆ ನುಗ್ಗಿ ದಾಳಿ ಮಾಡ್ತೀವಿ ಅಂತ ಕೂಡ ಅಲ್ಲಿನ ಕೆಲ ಸಂಸದರು ಸಚಿವರು ಹೇಳ್ತಾ ಇದ್ದಾರೆ. ಆದ್ರೆ ದಾಳಿ ಮಾಡಬೇಕಾದ ಸೇನೆ ಇದೆಯಲ್ಲ, ಅದು ಗಡಿಗಳನ್ನ ಬಿಟ್ಟು ಓಡಿ ಹೋಗ್ತಾ ಇದೆ. ಸೇನಾ ನಾಯಕ ಬಂಕರ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ.
ಇನ್ನು ಗೆಳೆಯರೆ, ಪಾಕಿಸ್ತಾನ ನಮ್ಮ ಮೇಲೆ ಭಾರತ ದಾಳಿ ಮಾಡಿಲ್ಲ, ನಾವೇ ಅವರ ಡ್ರೋನ್ಗಳನ್ನ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ವಿ ಅಂತ ಏನೇ ಜನಕ್ಕೆ ಸುಳ್ಳು ಹೇಳಕಂಡ್ರು ಅಲ್ಲಿನ ನಿಜ ಸ್ಥಿತಿಯನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಅಂದ್ರೆ ನಮ್ಮ ಹಣಕಾಸಿನ ಇಲಾಖೆ ಇರುತ್ತಲ್ಲ, ಆ ಥರದ ಇಲಾಖೆ ಒಂದು ಟ್ವೀಟ್ ಅನ್ನು ಮಾಡಿದೆ. ಪಾಕಿಸ್ತಾನ ತನ್ನ ಅಂತಾರಾಷ್ಟ್ರೀಯ ಪಾಲುದಾರರಿಗೆ ಹೆಚ್ಚಿನ ಸಾಲಕ್ಕಾಗಿ ಮನವಿ ಮಾಡಿಕೊಳ್ತಾ ಇದೆ. ಯಾಕೆಂದ್ರೆ ನಮ್ಮ ಶತ್ರುಗಳಿಂದ ನಮಗೆ ತುಂಬಾ ದೊಡ್ಡ ನಷ್ಟ ಉಂಟಾಗಿದೆ. ಈ ಸಂದರ್ಭದಲ್ಲಿ ನೀವು ನಮ್ಮ ಕೈ ಹಿಡಿಬೇಕು, ನಮಗೆ ಹೆಚ್ಚು ಸಾಲ ಕೊಡಬೇಕು ಅಂತ ಆ ಟ್ವೀಟ್ ಹೇಳ್ತಾ ಇದೆ. ಇಲ್ಲಿ ಪಾಕಿಸ್ತಾನಕ್ಕೆ ಶತ್ರುಗಳು ಅಂದರೆ ಯಾರು? ಭಾರತ. ಭಾರತದಿಂದ ನಷ್ಟ ಹೇಗಾಗತ್ತೆ? ಭಾರತ ದಾಳಿ ಮಾಡಿದೆ, ಪಾಕಿಸ್ತಾನದ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶ ಮಾಡಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಆಗಿದೆ, ಅವರ ಆಯುಧಗಳು ನಾಶ ಆಗಿವೆ, ಅವರ ಒಂದಷ್ಟು ನಗರಗಳು ಕಟ್ಟಡಗಳ ಮೇಲೆ ಕೂಡ ಭಾರತದ ಲಾಟ್ರಿಂಗ್ ಮ್ಯುನೇಷನ್ಸ್ ಬಿದ್ದಿವೆ. ಹೀಗಾಗಿ ಅವರು ನಮ್ಮ ಮೂಲಭೂತ ಸೌಕರ್ಯಗಳು ನಾಶ ಆಗಿವೆ. ಈ ಯುದ್ಧದಿಂದ ನಮಗೆ ಹೆಚ್ಚು ನಷ್ಟ ಉಂಟಾಗಿದೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದ್ದೀವಿ, ಹೀಗಾಗಿ ನಮಗೆ ಸಾಲ ಬೇಕಿದೆ, ಸಾಲ ಕೊಡಿ ಅಂತ ಅಂತಾರಾಷ್ಟ್ರೀಯ ಸಮುದಾಯವನ್ನ ಬೇಡ್ತಾ ಇದ್ದಾರೆ. ಇನ್ನು PIB ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಹಿಂಗೆ ಕೂಡ ಭಿಕ್ಷೆ ಬೇಡಬಹುದಾ ಗುರು ಅಂತ ಟ್ವೀಟ್ ಮಾಡಿ ವ್ಯಂಗ್ಯ ಮಾಡಿದೆ. ಗೆಳೆಯರೆ, ಇಲ್ಲಿ ಎಕನಾಮಿಕ್ ಫೋರಂ ಹಿಂಗೆ ಯಾಕೆ ಭಿಕ್ಷೆ ಬೇಡ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಪಾಕಿಗಳ ಆರ್ಥಿಕ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅವರ ಫಾರೆಕ್ಸ್ ರಿಸರ್ವ್ ಖಾಲಿ ಆಗ್ತಾ ಇದೆ. ಕಳೆದ ವಾರ ಅದು $15 ಬಿಲಿಯನ್ ನಷ್ಟಿತ್ತು, ಈಗ $13 ಬಿಲಿಯನ್ ಇಳಿದಿದೆ. ಇನ್ನು ಈ ವರ್ಷಾಂತ್ಯದ ವೇಳೆಗೆ ಅವರು ಸುಮಾರು $28 ಬಿಲಿಯನ್ ನಷ್ಟು ಹಣವನ್ನ ನಾನಾ ದೇಶಗಳಿಂದ ಪಡೆದ ಸಾಲಕ್ಕೆ ಬಡ್ಡಿಯಾಗಿ ಕಟ್ಟಬೇಕು. ಅಂದ್ರೆ ಅವರ ಫಾರೆಕ್ಸ್ ರಿಸರ್ವ್ ಎಷ್ಟಿದೆಯೋ ಅದರ 2 ಪಟ್ಟಿಗಿಂತಲೂ ಹೆಚ್ಚು ಸಾಲದ ಬಡ್ಡಿಯನ್ನು ಅವರು ಕಟ್ಟಬೇಕು. ಅದಷ್ಟು ಹಣವನ್ನು ಡಾಲರಲ್ಲೇ ಕೊಡಬೇಕು. ಇನ್ನೀಗ ಭಾರತ ಎಲ್ಲ ವ್ಯಾಪಾರಗಳನ್ನು ಪಾಕಿಸ್ತಾನದ ಜೊತೆ ನಿಲ್ಲಿಸಿದೆ. ಏರ್ ಸ್ಪೇಸ್ ಅನ್ನ ಯಾರೂ ಬಳಕೆ ಮಾಡ್ಕೊಳ್ತಾ ಇಲ್ಲ, ಹೀಗಾಗಿ ಅದರಿಂದ ಬರ್ತಾ ಇದ್ದ ಒಂದಷ್ಟು ಹಣ ಕೂಡ ನಿಂತು ಹೋಗಿದೆ. ಇನ್ನು ಪಾಕಿಸ್ತಾನದ ಬಂದರುಗಳಿಗೆ ಯಾವ ಹಡಗುಗಳು ಬಾರದ ಹಾಗೆ ಒಂದು ಕಡೆ ಭಾರತ ಅಡ್ಡ ಹಾಕೊಂಡು ನಿಂತಿದೆ. ಇಷ್ಟರ ಮೇಲೂ ಪಾಕಿಸ್ತಾನಕ್ಕೆ ಸರಕು ಸರಂಜಾಮುಗಳನ್ನ ಸಾಗಾಟ ಮಾಡಬೇಕು ಅಂದ್ರೆ ಒಂದು ಕಂಟೈನರ್ಗೆ $800 ಹಣವನ್ನ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಶಿಪ್ಪಿಂಗ್ ಕಂಪನಿಗಳು ಡಿಮ್ಯಾಂಡ್ ಮಾಡ್ತಾ ಇವೆ. ಒಂದು ಕಂಟೈನರ್ಗೆ $800 ಹಣ ಕೊಟ್ರೆ ಆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಇದೆಯಲ್ಲ ಅದನ್ನ ಪಾಕಿಸ್ತಾನ ತನ್ನ ಜನರ ತಲೆ ಮೇಲೆ ಹಾಕಬೇಕು. ಅಂದ್ರೆ ಅವರು ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಪಾಕಿಸ್ತಾನದಲ್ಲಿ ಹೆಚ್ಚಾಗತ್ತೆ. ಇದರ ಜೊತೆಗೆ ಅಲ್ಲಿನ ಸರ್ಕಾರ ಇನ್ನು 60 ದಿನಗಳ ಕಾಲ ಪಾಕಿಸ್ತಾನಕ್ಕೆ ಚಿನ್ನವನ್ನ ಇಂಪೋರ್ಟ್ ಮಾಡಿಕೊಳ್ಳೋದಿಕ್ಕೆ ಹೋಗಬೇಡಿ ಅನ್ನೋ ಆದೇಶವನ್ನು ಕೂಡ ಹೊರಡಿಸಿದೆ. ಗೆಳೆಯರೆ, ಅಲ್ಲೊಂದು ಡಾನ್ ಅಂತ ಪೇಪರ್ ಇದೆ, ಅವರು ಈ ಸುದ್ದಿಗೆ ಕೊಟ್ಟಿರೋ ಹೆಡ್ಲೈನ್ ಅನ್ನ ನೀವು ನೋಡಬೇಕು. ಪಾಕಿಸ್ತಾನ ಚಿನ್ನದ ಎಕ್ಸ್ಪೋರ್ಟ್ ಅನ್ನ 60 ದಿನಗಳ ಕಾಲ ಬ್ಯಾನ್ ಮಾಡಿದೆ ಅನ್ನೋದು ಅವರು ಕೊಟ್ಟಿರೋ ಹೆಡ್ಲೈನು. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವ್ರ ಹತ್ರ ಚಿನ್ನ ಎಲ್ಲಿದೆ? ನೀವು ಆ ವರದಿಯನ್ನ ಓದ್ತಾ ಹೋದ್ರೆ ಆಗ ನಿಮಗೆ ಗೊತ್ತಾಗೋದೇನು ಅಂದ್ರೆ ಅದು ಎಕ್ಸ್ಪೋರ್ಟ್ ಅಲ್ಲ, ಪಾಕಿಸ್ತಾನ ದುಬೈನಿಂದ ಹಾಗೂ ಅರಬ್ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳೋ ಚಿನ್ನದ ಮೇಲೆ 2 ತಿಂಗಳುಗಳ ಕಾಲ ಪಾಕಿಸ್ತಾನ ನಿರ್ಬಂಧವನ್ನು ವಿಧಿಸಿದೆ. ಯಾಕೆ ಅಂದರೆ ಚಿನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಡಾಲರ್ಗಳಲ್ಲಿ ಹಣ ಕೊಡಬೇಕಾಗತ್ತೆ. ಹಾಗೇನಾದರೂ ಮಾಡ್ತಾ ಹೋದರೆ ಪಾಕಿಸ್ತಾನದ ಶ್ರೀಮಂತರೇ ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವನ್ನು ಖಾಲಿ ಮಾಡ್ತಾರೆ. ಹೀಗಾಗಿ 2 ತಿಂಗಳ ಕಾಲ ಚಿನ್ನ ಆಮದನ್ನು ಪಾಕಿಸ್ತಾನ ನಿರ್ಬಂಧಿಸ್ತಾ ಇದೆ. ಇದರ ಅರ್ಥ ಅವರ ಫಾರೆಕ್ಸ್ ರಿಸರ್ವ್ ಅನ್ನೋದು ಯಾವ ಮಟ್ಟಕ್ಕೆ ಖಾಲಿ ಆಗ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಇಷ್ಟೊತ್ತಿಗಾಗಲೇ ಪಾಕಿಸ್ತಾನ ದಿವಾಳಿಯ ಅಂಚನ್ನು ತಲುಪಬೇಕಾಗಿತ್ತು. ಆದರೆ ಕಳೆದ ಮಾರ್ಚ್ ತಿಂಗಳಲ್ಲಿ IMF $2 ಬಿಲಿಯನ್ ನಷ್ಟು ಸಾಲ ಕೊಟ್ಟು ಪಾಕಿಸ್ತಾನವನ್ನು ಕಾಪಾಡ್ತು. ಅದನ್ನು ತಗೊಂಡು ಹೇಗೋ ಇವರು ಮ್ಯಾನೇಜ್ ಮಾಡ್ಕೊಂಡ್ರು. ಇನ್ನು ಈಗ ಅವರಿಗೆ $1.3 ಬಿಲಿಯನ್ ನಷ್ಟು ಹಣವನ್ನು IMF ಮಂಜೂರು ಮಾಡಬೇಕಿತ್ತು. ಆದರೆ ಈಗ ಭಾರತ ಅದಕ್ಕೆ ತೀವ್ರ ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನೀವು ಪಾಕಿಸ್ತಾನಕ್ಕೆ ಯುದ್ಧ ಮಾಡೋದಕ್ಕೆ ಹಣ ಕೊಡ್ತೀರಾ ಅಂತ ಭಾರತ ಕೇಳ್ತಾ ಇದೆ. ಹಾಗೆ ಯುದ್ಧ ಮಾಡೋದಕ್ಕೆ ಹಣ ಕೊಡೋದಾದ್ರೆ ಯುದ್ಧಗ್ರಸ್ತ ದೇಶಗಳಿಗೆಲ್ಲ IMF ಆರ್ಥಿಕ ಸಹಾಯ ಮಾಡ್ತಾ ಹೋಗಬೇಕಾಗತ್ತೆ. ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದು ಒಂದು ದೇಶ ಆರ್ಥಿಕ ಕುಸಿತಕ್ಕೆ ತುತ್ತಾಗಿ ದಿವಾಳಿ ಆಗದ ಹಾಗೆ ತಡೆಯೋ ಉದ್ದೇಶದಿಂದ ಸಾಲ ಬೇಲ್ಔಟ್ಗಳನ್ನು ಕೊಡುತ್ತೆ ಹೊರತು ಯುದ್ಧ ಮಾಡೋದಕ್ಕೆ ಪುಗ್ಸೆಟ್ಟೆ ಹಣವನ್ನು ಹಂಚೋದಿಕ್ಕೆ ಉಗ್ರರಿಗೆ ಕೊಡೋದಕ್ಕೆ ಆರ್ಥಿಕ ಸಹಾಯವನ್ನು ಮಾಡೋದಿಲ್ಲ. ಹೀಗಾಗಿ ಭಾರತದ ಈ ಒತ್ತಡಗಳು IMF ಈ ಬಾರಿ ಪಾಕಿಸ್ತಾನಕ್ಕೆ ಸಾಲ ಕೊಡುವುದನ್ನು ತಪ್ಪಿಸುವ ಎಲ್ಲ ಸಾಧ್ಯತೆಗಳು ಇವೆ. ಹೀಗಾಗಿ ಪಾಕಿಸ್ತಾನ ತೀವ್ರ ಸ್ವರೂಪದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ ಸಮಸ್ಯೆ ಅಂತ ಬಂದಾಗಲೆಲ್ಲ ಅವರ ನೆರವಿಗೆ ನಿಂತುಕೊಳ್ತಾ ಇದ್ದದ್ದು ಅರಬ್ ಬ್ರದರ್ಸ್. ಆದ್ರೆ ಅವರು ಕೂಡ ಈ ಬಾರಿ ಸಾಲ ಕೊಡೋದಕ್ಕೆ ಹಳೆ ಸಾಲವನ್ನು ರೋಲ್ ಔಟ್ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದ ಕಾಣ್ತಾ ಇಲ್ಲ. ನಿನ್ನೆ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾನೆ.
ಆತ ಹೋಗಿರೋದು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಅನ್ನೋದಕ್ಕಿಂತ ಈ ಹಿಂದೆ ಪಾಕಿಸ್ತಾನಕ್ಕೆ ಸೌದಿ ಕೊಟ್ಟ ಹಣ ಅಲ್ಲಿನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ರೂಪದಲ್ಲಿದೆ, ಅದನ್ನು ಪಾಕಿಸ್ತಾನ ಡ್ರಾ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದ್ರೆ ಆ ಹಣವನ್ನು ತೋರಿಸಿ ಅವರು ಬೇರೆ ಕಡೆಯಿಂದ ಸಾಲ ತರೋದಕ್ಕೆ ಅವಕಾಶ ಇತ್ತು. ಈಗ ಯುದ್ಧಕ್ಕೆ ಬಿದ್ದಿರೋ ಪಾಕಿಸ್ತಾನ ಆ ಇಡುಗಂಟನ್ನು ಕೂಡ ಎಲ್ಲಿ ಡ್ರಾ ಮಾಡ್ಕೊಂಡು ತಿಂದುಕೊಂಡು ಬಿಟ್ಟಿತ್ತು ಅಂತ ಹೆದರಿ ಅದನ್ನ ವಾಪಸ್ ತಗೊಂಡು ಹೋಗೋದಕ್ಕೆ ರಾತ್ರೋರಾತ್ರಿ ಈ ವಿದೇಶಾಂಗ ಸಚಿವ ಪಾಕಿಸ್ತಾನಕ್ಕೆ ಹೋಗಿದ್ದಾನೆ ಅನ್ನೋ ಜೋಕು ಈಗ ಇಸ್ಲಾಮಿಕ್ ರಾಷ್ಟ್ರಗಳಿಂದಲೇ ಕೇಳಿ ಬರ್ತಾ ಇದೆ. ಅಂದ್ರೆ ಸೌದಿ UAEಗಳು ಕೂಡ ಈ ಬಾರಿ ಪಾಕಿಸ್ತಾನಕ್ಕೆ ಯಾವ ಸಹಾಯವನ್ನು ಮಾಡೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಅವರು ಭಾರತ ಅನ್ನೋ ದೊಡ್ಡ ಮಾರುಕಟ್ಟೆಯನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಇಸ್ಲಾಂ ಅನ್ನೋ ಕಾರಣಕ್ಕೆ ಆ ದೇಶಗಳು ಭಾರತಕ್ಕೆ ನೇರವಾಗಿ ಬೆಂಬಲ ಕೊಡದೇ ಇರಬಹುದು, ಭಾರತದ ಪರ ನೇರವಾಗಿ ಮಾತಾಡದೇ ಇರಬಹುದು, ಆದರೆ ಪಾಕಿಸ್ತಾನಕ್ಕೆ ಕೂಡ ಬೆಂಬಲ ಕೊಡೋದಕ್ಕೆ ಹೋಗೋದಿಲ್ಲ, ನ್ಯೂಟ್ರಲ್ ಆಗಿ ನಿಂತ್ಕೊಳ್ಳುತ್ತವೆ. ಅವ್ರು ಅಷ್ಟು ಮಾಡಿದ್ರು ಪಾಕಿಸ್ತಾನದ ಆರ್ಥಿಕ ಶಕ್ತಿ ಹೊರಟು ಹೋಗುತ್ತೆ. ಇನ್ನು ಭಾರತ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ, ತನ್ನ ಅಂತಾರಾಷ್ಟ್ರೀಯ ಪ್ರಭಾವವನ್ನು ಪೂರ್ಣ ಪ್ರಮಾಣದಲ್ಲಿ ಈ ಬಾರಿ ಬಳಸ್ತಾ ಇದೆ. ಮೊನ್ನೆ ಇಂಡಸ್ ವಾಟರ್ ಟ್ರೀಟಿಯನ್ನು ಭಾರತ ಅಮಾನತಿನಲ್ಲಿಡ್ತಾ ಅದನ್ನ ಮಾಡಿಸಿದ್ದು ವಿಶ್ವ ಬ್ಯಾಂಕು. ಹೀಗಾಗಿ ಪಾಕಿಸ್ತಾನ ನಮಗೂ ಭಾರತ ಚೀಟ್ ಮಾಡ್ತಾ ಇದೆ, ನೀರು ನಿಲ್ಲಿಸೋ ಮೂಲಕ ವಾಟರ್ ಟೆರರಿಸಮು, ವಾಟರ್ ವಾರು ಮಾಡ್ತಾ ಇದೆ ಅಂತ ಮತ್ತೆ ವಿಶ್ವ ಬ್ಯಾಂಕ್ನ ಕದ ತಟ್ಟೋದಕ್ಕೆ ಪ್ರಯತ್ನ ಮಾಡ್ತು. ಆದ್ರೆ ಈಗ ವಿಶ್ವ ಬ್ಯಾಂಕ್ನ ಮುಖ್ಯಸ್ಥ ಅಜಯ್ ಬಂಗಾ ಸಿಂಧೂ ನದಿ ನೀರಿನ ವಿಷಯದಲ್ಲಿ ನಾವಿನ್ನು ಮಧ್ಯಸ್ಥಿಕೆ ವಹಿಸೋದಕ್ಕೆ ಬರೋದಿಲ್ಲ, ನಿಮ್ಮ ಹಣೆ ಬರ ಏನು ಬೇಕಾದರೂ ಮಾಡ್ಕೊಳ್ರಿ, ಭಾರತದ ಜೊತೆ ಮಾತುಕತೆಯನ್ನು ಮಾಡ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಕೈ ತೊಳ್ಕೊಂಡಿದ್ದಾರೆ. ಅಲ್ಲಿಗೆ ಸಿಂಧೂ ನೀರಿನ ವಿಷಯದಲ್ಲಿ ಭಾರತ ಏನು ಹೇಳುತ್ತೋ ಅದನ್ನು ಪಾಕಿಸ್ತಾನ ಕೇಳಬೇಕಾಗಿ ಬರುತ್ತೆ. ಈ ಮಧ್ಯೆ ಸಿಂಧೂ ನದಿಯ ನೀರನ್ನು ಭಾರತ ನಿಲ್ಲಿಸಿದ್ರೆ ನಾವು ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿದ್ದ. ಆತನ ಮಾತು ಕೇಳಿ ಭಾರತ ಥರ್ರ 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 ನಡಗೋದಿಕ್ಕೆ ಶುರು ಮಾಡಿಬಿಡ್ತು ಕಣ್ರಿ. ಹೀಗಾಗಿ ಮೊನ್ನೆ ಚೀನಾಬ್ ನದಿಯ ಗೇಟ್ಗಳನ್ನು ಭಾರತ ತೆಗೆದೇ ಬಿಡ್ತು. ಹೆಂಗೂ ಕಾಶ್ಮೀರದ ಭಾಗದಲ್ಲಿ ಮಳೆ ಸುರಿತಾ ಇದೆ, ಚೀನಾಬ್ಗೆ ಬರ್ತಿರೋ ನೀರು ಕೂಡ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಮೇಲೆ ನಾವು ದಾಳಿ ಮಾಡ್ಬಿಡ್ತೀವಿ ಅನ್ನೋ ಪಾಕಿಸ್ತಾನದ ಬೆದರಿಕೆಗೆ ಭಾರತ ಹೆದರದೇ ಇದ್ದೀತೆ. ಭಾರತ ಹೆದರುತ್ತು, ನಡುಗುತ್ತು, ಗೇಟ್ಗಳನ್ನು ಓಪನ್ ಮಾಡೇ ಬಿಡ್ತು. ಈಗ ಪಾಕಿಸ್ತಾನದಲ್ಲಿ ಪ್ರವಾಹ. ಗೆಳೆಯರೆ, ಪರಿಸ್ಥಿತಿ ಹೇಗಿದೆ ಅಂದರೆ ಬರೀ ಬಗ್ಲಿಹಾರ ಡ್ಯಾಮಿನ ಗೇಟ್ ತೆಗೆದಿದ್ದಕ್ಕೇನೆ ಪಾಕಿಸ್ತಾನದಲ್ಲಿ ಪ್ರವಾಹದ ವಾತಾವರಣ ಉಂಟಾಗ್ತಾ ಇದೆ. ಇನ್ನು ಬೇರೆ ಬೇರೆ ಡ್ಯಾಮುಗಳ ಎಲ್ಲ ಗೇಟ್ಗಳನ್ನು ಭಾರತ ತೆಗೆದು ಬಿಟ್ರೆ ಪಾಕಿಗಳ ಗತಿ ಏನಾಗಬಹುದು? ಇನ್ನು ಇಲ್ಲಿ ಭಾರತ ಬೇಕಂತಲೇ ಪಾಕಿಸ್ತಾನಕ್ಕೆ ಪ್ರವಾಹವನ್ನು ಬರೆಸ್ತಾ ಇಲ್ಲ, ಬದಲಿಗೆ ತನ್ನ ಡ್ಯಾಮುಗಳಲ್ಲಿನ ಸಿಲ್ಟ್ ಅನ್ನು ಕ್ಲೀನ್ ಮಾಡ್ತಾ ಇದೆ ಅಷ್ಟೇ. ಈ ಸಿಂಧೂ ನದಿ ಇದೆಯಲ್ಲ, ಇದು ವಿಪರೀತ ಪ್ರಮಾಣದ ಸಿಲ್ಟ್ ಹೊತ್ತುಕೊಂಡು ಬರುತ್ತೆ. ಅದನ್ನು ಕ್ಲೀನ್ ಮಾಡದೇ ಇದ್ರೆ ಡ್ಯಾಮ್ ತುಂಬ ಸಿಲ್ಟೇ ತುಂಬಿಕೊಳ್ಳುತ್ತೆ. ಹೀಗಾಗಿ ಭಾರತ ತನ್ನ ಹೈಡ್ರೋ ಪವರ್ ಡ್ಯಾಮ್ಗಳಿವೆಯಲ್ಲ, ಅಲ್ಲಿ ಡ್ಯಾಮ್ ಅನ್ನು ಪೂರ್ತಿ ತುಂಬಿಸಿ ಆನಂತರ ಕೆಳಗಿನ ಗೇಟುಗಳನ್ನು ಓಪನ್ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಫೋರ್ಸ್ ಆಗಿ ನೀರು ಹೊರಗೆ ನುಗ್ಗೋದಕ್ಕೆ ಶುರು ಆಗುತ್ತೆ ಮತ್ತು ಡ್ಯಾಮ್ ಅಲ್ಲಿರೋ ಸಿಲ್ಟ್ ಅನ್ನು ಕೂಡ ಆ ನೀರು ಕೊಚ್ಕೊಂಡು ಹೋಗುತ್ತೆ. ಈಗ ಭಾರತ ಬಾಗ್ಲಿಹಾರ್ ಡ್ಯಾಮ್ನ ಗೇಟನ್ನು ತೆಗೆದಿದೆ, ಪಾಕಿಸ್ತಾನದಲ್ಲಿ ಪ್ರವಾಹ ಶುರುವಾಗಿದೆ. ಹೀಗಾಗಿ ಭಾರತ ಯಾವಾಗಂದ್ರೆ ಅವಾಗ ಗೇಟ್ ತೆಗೆಯುತ್ತೆ, ಯಾವಾಗಂದ್ರೆ ಅವಾಗ ಗೇಟನ್ನು ಮುಚ್ಚುತ್ತೆ, ನಾವೇನು ಸಾಯ್ಬೇಕಾ ಅಂತ ಪಾಕಿಸ್ತಾನದ ಸಂಸದನೊಬ್ಬ ಅಲ್ಲಿನ ಸಂಸತ್ತಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಂಡಿದ್ದಾನೆ. ಕೇಳಿಸ್ಕೊಂಡ್ಬಿಡಿ. ಕಭಿ ಪಾನಿ ಬಂದ್ ಕರ್ ದೇತೆ ಹೈ, ಕಭಿ ಪಾನಿ ಜ್ಯಾದಾ ರವಾನಿ ಸೆ ಚಲಾ ದೇತೆ ಹೈ. ये दोनों चीजें दहशतगर्दी है. ಇನ್ನು ಮುಂದೆ ಈ ಬಡ್ಡಿ ಮಕ್ಕಳು ಹೆಂಗೆ ಬಡ್ಕತಲೇ ಇರಬೇಕಾಗತ್ತೆ. ಯಾಕೆಂದ್ರೆ ಸಿಂಧೂ ನದಿಯ ನೀರಿನ ಒಪ್ಪಂದ ಅನ್ನೋದು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿದ್ದ ಭಿಕ್ಷೆ ಆಗಿತ್ತು. ಈಗ ಅದನ್ನ ವಾಪಸ್ ಪಡ್ಕೊಂಡಿದೆ. ಹಿಂಗಾಗಿ ಪಾಕಿಸ್ತಾನ ಸಮಸ್ಯೆಯನ್ನ ಇನ್ಮೇಲೆ ಅನುಭವಿಸಲೇಬೇಕಾಗತ್ತೆ. ಇಲ್ಲಿ ಭಾರತ ತನ್ನ ಪಾಲಿನ ನೀರನ್ನ ಮಾತ್ರ ತಾನು ಬಳಸ್ಕೊಂಡ್ರೂ ಕೂಡ ಸಿಂಧೂ ನದಿಯಲ್ಲಿ ಈಗ ಹರಿತಿರೋ ನೀರಿದೆಯಲ್ಲ, ಅದರಲ್ಲಿ 21% ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಷ್ಟು ನೀರು ಕಡಿಮೆ ಆಯಿತು ಅಂದರೆ ಪಾಕಿಸ್ತಾನದ ಕೃಷಿ ಕ್ಷೇತ್ರದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲವರು ಆಹಾರದ ಸಮಸ್ಯೆಗಳಿಗೆ ಕೂಡ ಈಡಾಗಬೇಕಾಗಿ ಬರುತ್ತೆ. ಇನ್ನಿದೆಲ್ಲದರ ಜೊತೆಗೆ ಭಾರತ ಪಾಕಿಸ್ತಾನಕ್ಕೆ ಆಯುಧಗಳಿಂದ ಕೂಡ ಪಾಠ ಕಲಿಸ್ತಾ ಇದೆ. ನಿನ್ನೆ ಮಧ್ಯರಾತ್ರಿಯವರೆಗೆ ಭಾರತದ ಡ್ರೋನ್ ಹಾಗೂ ಮಿಸೈಲುಗಳು ಪಾಕಿಸ್ತಾನವನ್ನ ಪೂಡಿ ಮಾಡಿದ್ವು. ನಿಮ್ಮ ದೇಶದಲ್ಲಿ ನಮ್ಮ ಆಯುಧಗಳಿಗೆ ಏಟುಕದ ಯಾವ ಜಾಗಾನೂ ಇಲ್ಲ ಅನ್ನೋದನ್ನ ಪಾಕಿಸ್ತಾನಕ್ಕೆ ಭಾರತ ತೋರಿಸ್ಕೊಡ್ತು. ಹೀಗೆ ಭಾರತದ ದಾಳಿ ತೀವ್ರವಾಗ್ತಾ ಇದ್ದಂತೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಪಡೆಗಳು ಕ್ವೆಟಾ ನಗರವನ್ನು ತಮ್ಮ ಕೈಗೆ ತಗೊಂಡಿವೆ. ಹಾಗೆ ಪಾಕಿಸ್ತಾನಕ್ಕೆ ಗ್ಯಾಸ್ ಸರಬರಾಜು ಮಾಡ್ತಾ ಇದ್ದ ಪೈಪು ಮತ್ತು ಬಾವಿಗಳ ಮೇಲೆ ಕೂಡ ಬಲೂಚರು ದಾಳಿ ಮಾಡಿದ್ದಾರೆ. ಅಲ್ಲಿನ ಪಾಕಿಸ್ತಾನದ ಸೇನಾ ಪೋಸ್ಟುಗಳು ಬಲೂಚ್ ಪಡೆಗಳ ವಶ ಆಗಿವೆ ಮತ್ತು ನಿನ್ನೆ ಅಲ್ಲಿ ಸುಮಾರು 18 ಪಾಕಿ ಸೈನಿಕರನ್ನ ಬಲೂಚರು ಹೊಡೆದುಕೊಂಡ್ರು. ಇವತ್ತು ಬೆಳಗ್ಗೆ ನಡೆದ ದಾಳಿಯಲ್ಲಿ 7 ಮಂದಿಯನ್ನ ಜನ್ನತ್ತಿಗೆ ಕಳುಹಿಸಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತದ ಮೇಲಿನ ಸಿಟ್ಟನ್ನ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿಯಲ್ಲಿನ ಪಠಾಣರ ಮೇಲೆ ತೀರಿಸಿಕೊಳ್ತಾ ಇದೆ. ಪಾಕಿಸ್ತಾನದ ಸೇನೆ ಅಲ್ಲಿ ಮಾಡಿದ ವಿನಾಕಾರಣದ ದಾಳಿಯಲ್ಲಿ 5 ಸಾಮಾನ್ಯ ನಾಗರಿಕರು ಸಾವಿಗೀಡಾಗಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ
ಟಿಟಿಪಿ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಪಾಕಿ ಸೈನಿಕರನ್ನ ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್ ಇವತ್ತು ಹೊಡೆದು ಹಾಕಿದೆ. ಇನ್ನು ಪಾಕಿಸ್ತಾನದ ಸೇನೆ ಮಾತ್ರ LOCಯ ಗಡಿಯಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಾ ಇದೆ. ಅಲ್ಲಿ ಇನ್ನೂ ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ಅದನ್ನ ನಿಲ್ಲಿಸೋದು ಭಾರತಕ್ಕೆ ದೊಡ್ಡ ವಿಷಯ ಅಲ್ಲ. POKಯಲ್ಲಿ ಪಾಕಿಸ್ತಾನದ ಪೋಸ್ಟುಗಳನ್ನು ಉಡೀಸ್ ಮಾಡ್ತಾ ಹೋದ್ರೆ ಅಲ್ಲಿನ ಶೆಲ್ಲಿಂಗ್ ನಿಲ್ಲತ್ತೆ. ಬಹುಶಃ ಆ ಕೆಲಸವನ್ನ ಕೂಡ ಭಾರತ ಇವತ್ತು ರಾತ್ರಿನೋ ನಾಳೆನೋ ಮಾಡಬಹುದು. ಆದ್ರೆ ಹೀಗೆ POKಯಿಂದ ಪಾಕಿ ಸೈನಿಕರನ್ನ ಸಂಪೂರ್ಣವಾಗಿ ಹೊರಗಟ್ಟುವ ಮೊದಲು ಬಲೂಚಿಸ್ತಾನದಲ್ಲಿ ಕಾರ್ಯಾಚರಣೆ ತೀವ್ರಗೊಳ್ಳಲಿ ಅಂತ ಭಾರತ ಬಯಸ್ತಾ ಇರೋ ಹಾಗಿದೆ. ಬಲೂಚ್ ಭಾಗ ಅಲ್ಲಿನ ಸ್ವಾತಂತ್ರ್ಯ ಯೋಧರ ಕೈವಶ ಆಗ್ಬಿಟ್ರೆ ಆಮೇಲೆ POKಯಿಂದ ಈ ಪಾಕಿಗಳನ್ನು ಓಡಿಸೋದು ದೊಡ್ಡ ವಿಷಯ ಏನಲ್ಲ. POKಯ ಶೆಲ್ಲಿಂಗ್ ಅನ್ನ ನಿಲ್ಲಿಸಿ ಭಾರತೀಯ ಪಡೆಗಳು ಒಳಗೆ ನುಗ್ಗಿದ್ರೆ ಮತ್ತೊಂದು ಕಡೆ ಬಲೂಚಿ ಪಡೆಗಳು ಅಲ್ಲಿನ ಗಡಿಗಳನ್ನು ಭದ್ರ ಮಾಡಿಕೊಳ್ಳುತ್ತವೆ. ಅದಕ್ಕೆ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿಯವರೆಗೆ ಕಾಯಬೇಕಾಗಬಹುದು. ಇನ್ನು ಗೆಳೆಯರೆ, 2 ದಿನ ಪಾಕಿಸ್ತಾನ ಭಯಾನಕವಾಗಿ ಏಟು ತಿಂದಿದೆ. ಆದರೆ ಅದಿಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅಥವಾ ಪಾಕಿಸ್ತಾನ ಭಾರತದ ಕೈಯಲ್ಲಿ ಸಂಪೂರ್ಣವಾಗಿ ಸೋತು ಸುಣ್ಣ ಆಗಿ ಮಕಾಡೆ ಮಲ್ಕೊಂಡು ಬಿಡ್ತು ಅಂತಲೂ ಅಲ್ಲ. ಇಲ್ಲಿವರೆಗೆ ಪಾಕಿಸ್ತಾನ ಡ್ರೋನ್ ಹಾಗೂ ಚೈನಾದ ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಿದೆಯೇ ಹೊರತು ಅಬ್ದಾಲಿ, ಘೋರಿ, ಘಜನಿ ಇವರು ಯಾರೂ ಇನ್ನೂ ಹೊರಗೆ ಬಂದಿಲ್ಲ. ಬಹುಶಃ ಅವುಗಳನ್ನು ಹೊರತೆಗೆಯೋದಕ್ಕೆ ಪಾಕಿಸ್ತಾನ ಸಮಯಕ್ಕಾಗಿ ಕಾಯ್ತಾ ಇರಬಹುದು. ಅಥವಾ ಈ 2 ದಿನ ಭಾರತ ಗಡಿಯಲ್ಲಿ ಎಷ್ಟು ಅಲರ್ಟ್ ಆಗಿದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಇಲ್ಲಿ ಮಾಡಿರಬಹುದು. ಈ 2 ದಿನಗಳಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದಕ್ಕಿಂತ ಮುಂದಿನ ದಿನಗಳಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯ ಆಗತ್ತೆ. ಹೀಗಾಗಿ ಭಾರತ ಕೂಡ ಗಡಿಯ ಉದ್ದಕ್ಕೂ ಕಟ್ಟೆಚ್ಚರಗಳನ್ನು ಕೈಗೊಂಡಿದೆ. ಸುಮಾರು 3323 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಒಂದೇ ಒಂದು ಡ್ರೋನು ಮಿಸೈಲು ಬೀಳದ ಹಾಗೆ ಕಾಪಾಡಿಕೊಳ್ಳೋದು ಅಂದ್ರೆ ಅದು ಖಂಡಿತ ಸಣ್ಣ ಕೆಲಸ ಅಲ್ಲ. ಇಸ್ರೇಲಿಗೂ ಸಾಧ್ಯವಾಗಿರಲಿಲ್ಲ ಈ ಕೆಲಸ. ಅದನ್ನ ಭಾರತದ ಪಡೆಗಳು ಅತ್ಯದ್ಭುತವಾಗಿ ಸಾಧಿಸಿ ತೋರಿಸಿವೆ. ಇನ್ನೂ 1-2 ದಿನ ಭಾರತ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ. ಖಂಡಿತ ಅದನ್ನ ಸೇನೆ ನೋಡಿಕೊಳ್ಳುತ್ತೆ. ಭಾರತೀಯ ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಇವತ್ತು ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಗಳನ್ನು ಮಾಡಿದ್ದಾರೆ. ಇನ್ನು ಭಾರತೀಯ ಆಡಳಿತ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಮಟ್ಟ ಹಾಕುವ ಕೆಲಸವನ್ನು ಮಾಡ್ತಾ ಇದೆ. ಬಲೂಚರು ತಮ್ಮ ನೆಲದಲ್ಲಿ ಆಫ್ಘನ್ ಗಡಿಯಲ್ಲಿ ಟಿಟಿಪಿ ಪಾಕಿಗಳಿಗೆ ಪಾಠ ಕಲಿಸ್ಬಿಟ್ರೆ ಉಳಿಯೋದು ಪಂಜಾಬ್ ಮಾತ್ರ. ಅದನ್ನಾದರೂ ಮುಂದಿನ ದಿನಗಳಲ್ಲಿ ಅವರು ಪಾಕಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಾ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ ಪಾಕಿಸ್ತಾನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.